ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಅಂದರೆ ಕನ್ನಡದಲ್ಲಿ ಶೂನ್ಯದಿಂದ ಶುರು. ನನ್ನ ಫಸ್ಟ್ ಇಂಟ್ರಡಕ್ಟರಿ ವಿಡಿಯೋದಲ್ಲಿ ನಾನು ನನ್ನ ಇಂಟ್ರೆಸ್ಟ್ ಬಗ್ಗೆ ಹೇಳ್ಕೊಂಡಿದ್ದೆ. ಇದು ಈ ವಿಡಿಯೋ ಆ ಒಂದು ಇಂಟ್ರೆಸ್ಟ್ನ ಒಂದು ಭಾಗನ ಪ್ರೆಸೆಂಟ್ ಮಾಡಿದ್ದೀನಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀನಿ ಅಂದ್ಕೊತಾ ಇದ್ದೀನಿ. ಸೊ ನನ್ನ ಒಂದು ತೋಟಗಾರಿಕೆ ಒಂದು ಇಂಟ್ರೆಸ್ಟ್ ಬಗ್ಗೆ ನಾನು ಹೇಳಿದ್ದೆ. ನಾನು ತೋಟಗಾರಿಕೆಯನ್ನು ಇಷ್ಟಪಡ್ತೀನಿ ಮತ್ತು ಅದು ನನಗೆ ಹೂವು ಸಸ್ಯಗಳಿಂದ ಸುತ್ತುವರಿಯಲು ಇಷ್ಟಪಡ್ತೀನಿ. ನಾನೊಬ್ಬಳೇ ಅಲ್ಲ, ಅನೇಕ ಜನರು ನಮ್ಮ ಮನೆಯಲ್ಲಿರುವ ಅಲ್ಪ ಸ್ವಲ್ಪ ಜಾಗದಲ್ಲಿ ಪಾಟಲ್ಲಾಗಿರಲಿ, ಬೆಳೆಸೋದಾಗಿರಲಿ ಅಥವಾ ಟೆರೇಸ್ ಗಾರ್ಡನಿಂಗ್ ಮಾಡೋದಾಗಿರಲಿ ತುಂಬ ಇಷ್ಟಪಡ್ತಾರೆ, ನೇಚರ್ನ ಎಂಜಾಯ್ ಮಾಡ್ತಾರೆ. ಲೈಕ್ ದೇ ಹ್ಯಾವ್ ಸ್ವಲ್ಪ ಇಂಟ್ರಾಕ್ಷನ್ ಬೆಳೆಸ್ಕೋತಾರೆ. ಅದರಿಂದ ಅವ್ರಿಗೊಂದು ಸೂತಿಂಗ್ ಎಫೆಕ್ಟ್ ಸಿಗುತ್ತೆ, ಒಂದು ಕಾಮಾಗಿರೋ ಫೀಲ್ ಸಿಗುತ್ತೆ. ದೇ ಎಂಜಾಯ್. ಸೊ ಇಂಡೋರ್ ಪ್ಲ್ಯಾಂಟ್ಸ್ ಮುಖಾಂತರ ತಮ್ಮ ಮನೆಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ತಾರೆ. ಇನ್ನು ಹಳ್ಳಿಯ ಬ್ಯಾಕ್ಗ್ರೌಂಡು ಅವರಿಗೆ ಜಮೀನಿರುತ್ತೆ, ಸುತ್ತಮುತ್ತಲು ಸುತ್ತ ಮನೆ ಫುಲ್ ಲೈಕ್ ಅವ್ರು ಹೂವಿನ ಗಿಡಗಳಿಂದ ಅಲಂಕರಿಸ್ಕೋತಾರೆ. ಲೈಕ್ ಅವ್ರಿಗೆ ಅವಶ್ಯಕತೆ ಇರುತ್ತೆ, ಹಾಗೆ ಪೂಜೆ ಮಾಡೋಕ್ಕೆಲ್ಲ ಹೂವುಗಳು ಬೇಕಾಗಿರ್ತವೆ. ಹಾಗೆ ನಾನು ಕೂಡ ನಮ್ಮ ಮನೆಯ ಸುತ್ತುವರಿ ಜಾಗದಲ್ಲಿ ಒಂದು ಚಿಕ್ಕ ನರ್ಸರಿ ಥರ ಶುರು ಮಾಡಿದ್ದೀನಿ. ಸದ್ಯಕ್ಕೆ ನನ್ನ ಉದ್ದೇಶ ಏನಂದರೆ ಸುತ್ತಮುತ್ತಲು ಈ ಚಿಕ್ಕ ಚಿಕ್ಕ ಸಸಿಗಳು ಬೆಳೆದಿರುತ್ತೆ ಅನಾಥವಾಗಿ. ಅದನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಂದು ಮಾವಿನ ಸಸಿ ಇದೆ, ಏನು ಕಲರ್ ಚೆನ್ನಾಗಿದೆ, ಅದು ಮ್ಯಾಂಗೋ ಬೇಬಿ ಪ್ಲ್ಯಾಂಟ್ ಅಂತ. ಅದನ್ನು ಸಂಗ್ರಹಿಸೋದು, ಅದನ್ನು ಲೈಕ್ ಅದೇ ಅಂತ ಅಲ್ಲ, ಲೈಕ್ ಯಾವುದೇ ಆಗಲಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಒಂದು ರೌಂಡ್ ವಾಕ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ಈ ಚಿಕ್ಕ ಪುಟ್ಟ ಸಸಿಗಳು ಯಾವ್ದು ಕಿತ್ಕೋಬೇಕು ಅಂತ ಹಂಗೆ ಒಂದು ಲೆಕ್ಕಾಚಾರ ಹಾಕೋತೀನಿ. ಲೈಕ್ ಇಲ್ಲಿ ನೋಡಿ, ಇಲ್ಲೊಂದು ಏನೋ ಇದೆ, ಇದು ಎಕ್ಕದ ಗಿಡ ಅನಿಸುತ್ತೆ ಇದು. ಲೈಕ್ ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಪೆರಿವಿಂಕಲ್ ಇದೆ, ಇದು ಇಂಗ್ಲೀಷಲ್ಲಿ ಪೆರಿವಿಂಕಲ್ ಅಂತಾರೆ. ಇದು ಒಂದು ನೋಡಿ, ಇದು ಅಮ್ಮ ತೋರಿಸ್ತೀನಿ. ಪೆರಿವಿಂಕಲ್ ಬೇಬೀಸ್ ಎಲ್ಲ ಇದೆ ನೋಡಿ, ಹೊಸ ಬೇಬಿಗಳು. ಇಲ್ಲಿ ಪೆರಿವಿಂಕಲ್ ಬೇಬಿಗಳವೆ ನೋಡಿ ಇಲ್ಲಿ. ಇದನ್ನೆಲ್ಲ ಇಲ್ಲಿ ಫಸ್ಟ್ ಲೆಕ್ಕಾಚಾರ ಹಾಕೋತೀನಿ. ಆಮೇಲೆ ಇದನ್ನೆಲ್ಲ ಕಿತ್ಕೊಂಡು ಒಂದು ಪ್ಲಾಸ್ಟಿಕ್ ಬ್ಯಾಗ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸದ್ಯಕ್ಕೆ ಇಲ್ಲಿ ಹೊರಗಡೆ ಅಲ್ಲಿ ಟ್ರ್ಯಾಕ್ಟರ್ ಉಳುಮೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನ್ಯಾಚುರಲಾಗಿ ಉಳುಮೆ ಆಗ್ತಾಯಿದೆ. ಇಲ್ಲಿ ಇರುವೆಗಳು ಮಾಡ್ಕೋತಾ ಇದ್ದಾವಲ್ಲ ಗಿಡ ಎಲ್ಲೆಲ್ಲಿಂದ ನೋಡಿ, ಇವರೇ ಅವರಮ್ಮ, ಪೆರಿವಿಂಕಲ್ ಅವರಮ್ಮ, ಬೇಬೀಸ್ ಅವರಮ್ಮ. ಸೊ ಇವರಿಂದನೇ ಅಷ್ಟೊಂದು ಬೇಬೀಸ್ಗಳು ಹುಟ್ಟಿರೋದು. ಈಗ ಮಳೆಗಾಲ ಅಲ್ವಾ, ಸೊ ಹಾಗಾಗಿ ಈಗ ಸ್ವಲ್ಪ ಜಾಸ್ತಿ ಈ ಕೆಲಸ, ಯಾಕಂದರೆ ಅದಾಗೆ ಆಗಿ ಬೆಳೆದಿರೋ ಎಷ್ಟೋ ಗಿಡ ಮರ ಇರ್ತವೆ. ಸೊ ಯಾಕೆಂದರೆ ಇದನ್ನೆಲ್ಲ ಫಸ್ಟ್ ಕಲೆಕ್ಷನ್ಸ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಆಗಲೇ ಎಲ್ಲ ಕಡಿಮೆ ಮಾಡಿಸ್ತಾ ಇದ್ದಾರೆ. ಸೊ ಅದು ಫಸ್ಟು ಎಲ್ಲ ಪ್ಲಾಂಟ್ಸ್ನ ಫಸ್ಟು ನಾನೆಲ್ಲ ಕಿತ್ಕೋಬೇಕು, ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು ನನ್ನ ನರ್ಸರಿ ಜಾಗಕ್ಕೆ. ಇಲ್ಲಾಂದರೆ ಅದು ಹೊಟ್ಟೋಗುತ್ತೆ, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರು ಹೊಟ್ಟೋಗುತ್ತೆ. ಈಗ ಕೆಲಸ ಬರ್ತಾರೆ, ಕಳೆಲ್ಲ ಕೀಳೋ ಜೊತೆ ಅದನ್ನು ಕಿತ್ತಾಕ್ತಾರೆ. ಸೊ ನಾನು ಆಗಲೇ ಹೇಳಿದೆ, ಇಲ್ಲಿ ನಾನು ಸದ್ಯ ನರ್ಸರಿ ಥರ ಮಾಡ್ಕೊಂಡು ತೋರಿಸ್ತೀನಿ, ನರ್ಸರಿ ಹೇಗಿದೆ ಹೇಗೆ ಪ್ರೊಸೆಸ್ ಮಾಡ್ತೀನಿ ಅಂತ. ಈಗ ನಾನು ಇನ್ನೂ ಹುಡುಕ್ತಾನೇ ಇದ್ದೀನಿ ಗಿಡಗಳು. ಅದು ಆ್ಯಕ್ಚುಲಿ ಗಿಡ ಅದು ಸ್ಟೇಜ್ ನೋಡಬೇಕು, ಅದು ಇಷ್ಟು ಬೆಳೆದಿರುತ್ತೆ ಅಂತ. ತೀರ ಮರಿಗಳನ್ನ ಕಿತ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಚಿಕ್ಕದಿದೆ, ಅದು ಕಿತ್ಕೊಳ್ಳೋಕ್ಕಾಗಲ್ಲ, ಹೆಂಗೋಗುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಲೈಕ್ ಆಸ್ಪತ್ರೆಯಲ್ಲಿ ಹುಟ್ಟಿರೋ ಮಗು ತಕ್ಷಣ ಮನೆಗೆ ಕರ್ಕೊಂಬರೋಕ್ಕಾಗಲ್ವಲ್ಲ, ಹಾಗೆ. ಇಲ್ಲಿ ನೋಡಿ, ಇಲ್ಲಿ ಕಾಕಡ ಗಿಡಗಳು ದೊಡ್ಡವು ಎಲ್ಲ ಅಮ್ಮಂದಿರು. ಕೆಳಗೆ ಮರಿಗಳು ಇರ್ತವೆ, ಕನಕಾಂಬರ ಇರ್ತವೆ ನೋಡಿ, ಇಷ್ಟು ಇಲ್ಲಿ ಇದು ಸೇವಂತಿ ಮರಿಗಳು ನೋಡಿ ಇಷ್ಟವೆ. ಇದು ಸೇವಂತಿ ಪ್ಲ್ಯಾಂಟ್ ಎಲ್ಲೋ. ಇಲ್ಲಿ ಹಂಗೆ ಹುಡುಕ್ತಾ ಇದ್ದೀನಿ ನಾನು, ಇನ್ನು ನೋಡ್ಕೋತೀನಿ ಯಾವ್ಯಾವ ಸ್ಟೇಜು. ಟ್ರೂ ಲೀವ್ಸ್ ತೀರ ಬೇಬಿ ಲೀವ್ಸ್ಗೆ ಕೈ ಹಾಕಲ್ಲ. ಟ್ರೂ ಲೀವ್ಸ್ ಬೆಳೆದಿರಬೇಕು, ಒಂದು 5-6 ಟ್ರೂ ಲೀವ್ಸ್ ಬಂದಿರಬೇಕು. ಅದು ಮಣ್ಣು ಸಮೇತ ಕಿತ್ಕೋಬೇಕು, ಮಣ್ಣು ಸಮೇತ ಎತ್ಕೋಬೇಕು. ಅದು ಬೇರ್ನ ಗಾಳಿ ಬೆಳಕಿಗೆ ತೋರಿಸ್ಬಾರ್ದು, ಅದು ಪಾಪ ತಡೆಯಲ್ಲ. ಸೊ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಪೆರಿವಿಂಕಲ್ ಈ ಬೇಬೀಸ್ ಈ ದೊಡ್ಡವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಪಾಟ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇನ್ನು ನಮ್ಮ ಮಕ್ಕಳೆಲ್ಲ ತುಂಬ್ತಾ ಎಲ್ಲ ಅವರೇ ಮಾಡ್ತಾರೆ ಅಂತ ಅವರೇನೇ ಮಾಡಲ್ಲ, ಸ್ವಲ್ಪ ಮಾಡ್ತಾರಷ್ಟೇ. ಆಮೇಲೆ ಡಬಲ್ ಕೆಲಸ, ಅವ್ರ ಕೈ ತೊಳ್ಸೋದು, ಕ್ಲೀನ್ ಮಾಡೋದು, ಅದೇ ನನಗೆ ಡಬಲ್ ಕೆಲಸ ಆಗೋಗುತ್ತೆ. ಸೊ ಇಲ್ಲಿ ನಾನು ಆಲೇ ಮಣ್ಣೆಲ್ಲ ತುಂಬಿ ಅದಕ್ಕೊಂದು ಹದ ಮಾಡಿಟ್ಟಿದ್ದೀನಿ, ನೀರು ಹಾಕಿ. ಸೊ ಇಲ್ಲಿ ನಾನು ನೆಕ್ಸ್ಟ್ ಇದು ಕಿತ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ, ಗುಲ್ಲೆ ತೊಗೊಂಡು ಗಿಡಗಳನ್ನ.
ನೋಡಿ ಇದು ಹೆಂಗೆ ಮಣ್ಣು ಸಮೇತ ಎತ್ಕೋತಾ ಇದ್ದೀನಿ ನೋಡಿ. ಲೈಕ್ ಹಾಗೆ ಕೈಯಿಂದ ಪಟ್ ಅಂತ ಎಳ್ಕೊಳ್ಳೋಂಗಿಲ್ಲ, ಇವೆಲ್ಲ ತುಂಬ ಸೂಕ್ಷ್ಮ ಇರ್ತವೆ, ಇವೆಲ್ಲ ಮಣ್ಣು ಸಮೇತ ಎತ್ಕೋಬೇಕು. ಆ ಬೇರುಗಳು ಲೈಕ್ ಒಂದೊಂದು ಸ್ಟ್ರಾಂಗ್ ಗಿಡ ಇರ್ತವೆ, ಲೈಕ್ ಅವು ಬೇರೆ ಎಕ್ಸ್ಪೋಸ್ ಆದ್ರೂ ಅವು ತಡ್ಕೊಂಬಿಡ್ತವೆ. ಲೈಕ್ ಮಣ್ಣು ಹಾಕಿ ನೀರು ಹಾಕಿದ ತಕ್ಷಣ ನಿಗ್ರು ನಿಂತ್ಕೋತವೆ. ಬಟ್ ಇವು ಕೆಲವೊಂದು ಇದು ಸ್ಟ್ರಾಂಗ್ ಗಿಡ ಬಿಡಿ, ಇವೆಲ್ಲ ಏನಿಲ್ಲ. ಬಟ್ ಅಂದ್ರೂ ಲೈಕ್ ಪಾಪ ಅದಕ್ಕೆ ಅವನ್ನ ಯಾಕೆ ಸೊರಗಿಸೋದು, ಸ್ವಲ್ಪ ಅದು ಸೊರಗಿಸ್ಬಾರ್ದು ಅಂದರೆ ಮಣ್ಣು ಸಮೇತ ಹಾಗೆ ಎತ್ಕೊಂಡೋಗಿ ಪಾಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅವ್ರಿಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸ್ವಲ್ಪ ನೀರು ಹಾಕಿ ಇಟ್ಬಿಟ್ರೆ ಅವು ಅಡ್ಜಸ್ಟ್ ಆಗಿಬಿಡ್ತವೆ, ಬೇಗ ಅಡ್ಜಸ್ಟ್ ಆಗಿಬಿಡ್ತವೆ. ಇಲ್ಲಾಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟು ಸ್ವಲ್ಪ ಟೈಮ್ ತಗೋತವೆ. ಸ್ವಲ್ಪ ಎಲ್ಲ ಕಟ್ಟಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಇವೆಲ್ಲ ಏನು ಸಾಯಲ್ಲ ಬಿಡಿ, ಇವೆಲ್ಲ ತುಂಬ ಸ್ಟ್ರಾಂಗ್ ಗಿಡಗಳು. ಇವೆಲ್ಲ ಸರ್ವ ಮಾಡ್ಕೊಳ್ಳೋಕೆ ಅವು ಏನು ಮಾಡಬೇಕು ಅವು ಗೊತ್ತು ಅವಕ್ಕೆ, ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ. ಸರಿ, ಇಲ್ಲಿ ಮಣ್ಣು ಹಾಕೋತಾ ಇದ್ದೀನಿ, ನಾನು ಎತ್ಕೋತಾ ಇದ್ದೀನಿ, ಎತ್ಕೊಂಡು ಹೋದೆ. ಇಲ್ಲಿ ನೋಡಿ ಬೇರುಗಳು ನೋಡಿ, ಸ್ವಲ್ಪ ಎಕ್ಸ್ಪೋಸ್ ಆದರೂ ಪರವಾಗಿಲ್ಲ, ಹೇಳಿದ್ನಲ್ಲ ಆಲ್ರೆಡಿ ಸ್ಟ್ರಾಂಗ್ ಗಿಡ ಅಂತ. ಈಗ ಯಾವುದು ಬ್ಯಾಗ್ಸಲ್ಲಿ ರೆಡಿ ಮಾಡಿಟ್ಟಿದ್ನ, ಇವು ನಾನು ಏನು ಗೊಬ್ಬರ ಎಲ್ಲ ಏನು ಯೂಸ್ ಮಾಡಲ್ಲ ಇದಕ್ಕೆ. ಜಸ್ಟ್ ವಿತ್ ಝೀರೋ ಮೇಂಟೆನೆನ್ಸ್ ಏನು ಸಿಗುತ್ತೆ ಅಲ್ಲೇ ಹೊಲ ಉಳುಮೆ ಮಾಡಿಸಿದ್ರಲ್ಲ, ಮಣ್ಣೆಲ್ಲ ಆಗಿತ್ವಲ್ಲ, ಅದು ಈಸಿ ನನಗೆ ಪಾಟಿಗೆ ತುಂಬೋಕ್ಕೆ. ಸೊ ಆವಾಗ ನಾನು ಜಾಸ್ತಿ ಕೆಲಸ ಮಾಡ್ತೀನಿ. ಲೈಕ್ ಇಲ್ಲಾಂದರೆ ಹುಲ್ಲೆಲ್ಲ ಬೆಳೆದ್ಮೇಲೆ ಅದು ಇಷ್ಟು ಮಣ್ಣು ಈ ಒಂದು ಪಾಟ್ಗೆ ಮಣ್ಣು ತುಂಬಷ್ಟು ಸಹ ಸಾಕಾಗೋಯ್ತದೆ. ಇದೆಲ್ಲ ಮ್ಯಾನ್ಯಲ್ ನಾವೇ ಮಾಡೋದು, ನಾನೇ ಮಾಡೋದು, ಬೇರೆ ಯಾರ ಸಹಾಯನೂ ಅಷ್ಟು ತಗೊಳ್ಳಲ್ಲ. ಸೊ ಅದು ಮೈಕೈ ಫುಲ್ ನೋವು ಬಂದುಬಿಡುತ್ತೆ ನೋಡಿ. ಸೊ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಲೈಕ್ ಒಂದೊಂದೇ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ ಗೊಬ್ಬರ ಹಾಕ್ಬಾರ್ದು ಅಂತೇನಿಲ್ಲ, ಬಟ್ ಇವೇನು ಬೇಕಾಗಿಲ್ಲ. ಲೈಕ್ ಅದೇನೋ ಹೌ ಟು ಸರ್ವೈವ್. ಲೈಕ್ ಗಾಳಿ ಬೆಳಕು ನೀರು ಇದ್ರೆ ಸಾಕು. ಲೈಕ್ ಮಳೆಗಾಲದಲ್ಲಿ ಅದು ಬೇಕಾಗಿಲ್ಲ. ಅವು ತೊಗೊಳುತ್ತೆ, ಅವು ಎನರ್ಜಿ ಎಷ್ಟು ಬೇಕೋ ಅಷ್ಟು ಸನ್ನಿಂದ ಅದು ಬೇರೆ ಮುಖಾಂತರದಿಂದ ತೊಗೊಳುತ್ತವೆ. ಸೊ ನಾನಿಲ್ಲಿ ಅಲ್ಲೇ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಒಂದೊಂದೇ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಆ್ಯಕ್ಚುಲಿ ನಾನೇ ವೀಡಿಯೋ ಮಾಡಿದೆ, ಒಂದು ಕೈಲಿ ವೀಡಿಯೋ ಮಾಡಿಕೊಂಡು ಇನ್ನೊಂದು ಕೈಲಿ ಅದು ಕ್ಯಾಪ್ಚರ್ ಮಾಡ್ತಿರೋದು. ಲೈಕ್ ಒಂದು ಕೈ ಕೆಲಸ ಮಾಡ್ತಿದ್ದು, ಇನ್ನೊಂದು ಕೈ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದು. ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಬಂದಿದೆ. ಬಟ್ ಇಟ್ಸ್ ಮೈ ವೆರಿ ಬಿಗಿನಿಂಗ್. ಲೈಕ್ ಇದು ಮೈ ಸೆಕೆಂಡ್ ವೀಡಿಯೋ ಅಷ್ಟೇ. ಮುಂದೆ ಫೀಡ್ಬ್ಯಾಕ್ಸ್ ಎಲ್ಲ ಕೊಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ನಾನು ಮಾಡ್ತಿದ್ದು. ನಾನು ಇದೇ ಆಗಲೇ ಹೇಳಿದ್ನಲ್ಲ, ಇದು ನನ್ನ ಪುಟ್ಟ ನರ್ಸರಿ. ಲೈಕ್ ನೋಡಿ, ಸುಮಾರು ಆಲೆ ಇದೆಲ್ಲ ಇದು ವಾಟರ್ ಲಿಲಿ ಅಲ್ಲ, ರೇನ್ ಲಿಲ್ಲಿ ಫ್ಲವರ್ ಅಂತ. ಇದು ಮಳೆಗಾಲದಲ್ಲಿ ಅಷ್ಟೇ ಹೂವು ಬಿಡುತ್ತೆ, ವೈಟ್ ಹೂವು. ತೋರಿಸ್ತೀನಿ ಆಮೇಲೆ. ಇದೆ ನನ್ನ ಪುಟ್ಟ ನರ್ಸರಿ ಇದು. ಇವೆಲ್ಲ ಇಷ್ಟಿಷ್ಟು ಉದ್ದ ಆಗಿವೆ ಇವಾಗ. ಬಟ್ ಇವೆಲ್ಲ ನಾನು ಹಾಕಿದಾಗ ಏನು 1 ಇಂಚ್ 2 ಇಂಚ್ ಅಷ್ಟೇ ಇವೆಲ್ಲ. ಈ ಸೀಬೆ ಗಿಡ ಇವೆಲ್ಲ ನಾನು ಹಾಕಿದಾಗ ಸುಮಾರು ಅಲ್ಲೇ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ. ಲೈಕ್ ಅಲ್ಲೇ ಮನೆಯ ಸುತ್ತಮುತ್ತಲೇ ಏನೇನು ಸಿಗುತ್ತೋ ಇವು ವಾಟರ್ ಲಿಲಿ. ಇದು ಹಾಕ್ದಾಗ ನಾನು ಎಡೆ ಕಡ್ಡಿ, ಲೈಕ್ ಇದು ಗೆಡ್ಡೆ ಥರ ಇರುತ್ತೆ ಅದು ಬೇರು. ಈ ವಾಟರ್ ಲಿಲಿ ಅಂತಲೇ ಬರುತ್ತೆ, ಅದು ರೇನ್ ಲಿಲಿ ಅದು ಆ್ಯಕ್ಚುಲಿ, ಹೆಸರು ತಕ್ಕಂಗಿದೆ. ಸೊ ಇದು ಸೀತಾಫಲ, ಪೆರಿವಿಂಕಲ್, ಶಂಖಪುಷ್ಪ, ದೊಡ್ಡಪತ್ರೆ, ಮಾವಿನ ಸಸಿ. ಅದೇ ಹೇಳಿದ್ನಲ್ಲ, ಅದು ಮರಿಗಳೆಲ್ಲ ಅಲ್ಲೇ ತೋರಿಸಿದ್ನಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೈಬಿಸ್ಕಸ್ ಫ್ಲವರ್ದು ಕಟ್ಟಿಂಗ್ಸ್, ಸ್ಟೆಮ್ ಕಟ್ಟಿಂಗ್ಸು ಕಟ್ ಮಾಡಿ ಹಾಕಿದ್ದೀನಿ. ಇದು ಹೂವಿನ ಗಿಡಗಳು. ಕೆಲವು ಇದು ಗೊತ್ತಲ್ಲ, ತುಳಸಿ. ಇವು ಕೆಲವೊಂದು ಹೆಸರು ಗೊತ್ತಿಲ್ಲ. ಮೇನ್ ಇವೆಲ್ಲ ಗೊತ್ತು, ಬಟ್ ಹೂವಿನ ಗಿಡಗಳು ಕೆಲವೊಂದು ಗೊತ್ತಾಗ್ತಿಲ್ಲ. ಇದು ಆ್ಯಕ್ಚುಲಿ ಲೈಕ್ ಅದನ್ನೆಲ್ಲ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಲೈಕ್ ಐ ವಿಲ್ ಎಕ್ಸ್ಪ್ಲೋರ್ ಆ್ಯಂಡ್ ನಾನು ಸಾಕಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಇದು ಒಂದು ಏನೋ ಟೈಮ್ ಪಾಸ್ ವೀಡಿಯೋಸ್ ಮಾಡೋ ಉದ್ದೇಶ ಅಲ್ಲ. ನಾನು ಆ್ಯಕ್ಚುಲಿ ನಂದು ಒಂದು ಕಂಟೆಂಟ್ನ ಕೊಡಬೇಕು, ಒಂದು ನಾಲೆಜ್ ಬೇಸ್ನ ಜನರಿಗೆ ಹಂಚ್ಕೋಬೇಕು, ಏನಾದರೂ ಒಂದು ಉಪಯೋಗ ಆಗಬೇಕು. ಸೊ ನೋಡಿ, ಒಂದು ಓವರಾಲ್ ಒಂದು ವ್ಯೂ ಇಲ್ಲಿ ಈ ವ್ಯೂಯಿಂದ ಚೆನ್ನಾಗಿ ಕಾಣ್ತಿದೆ ಅಲ್ಲ, ಮೈ ಮಿನಿ ನರ್ಸರಿ ಅಂತ ಚೆನ್ನಾಗಿ ಕಾಣ್ತಿದೆ. ಸುಮಾರು ಆ ದೊಡ್ಡ ಸಸಿ ಈ ಚಿಕ್ಕ 2-3 ಇಂಚಸ್ಸಿಂದ ಸ್ಟಾರ್ಟ್ ಮಾಡಿದ್ದು ನಾವು ಪ್ರತಿಯೊಂದು ಸಸಿನೂ ಇಲ್ಲಿ ಸಂಗ್ರಹಿಸೋಕ್ಕೆ. ಬಟ್ ಇವೆಲ್ಲ ಸುಮಾರು ಇದೆಲ್ಲ 1-2 ದಿನದಿಂದಲ್ಲ, ಸುಮಾರು 1 ವರ್ಷದಿಂದನೂ ನಡೀತಾ ಇದೆ ಆ್ಯಕ್ಚುಲಿ. ಬಟ್ ಈ ದೊಡ್ಡ ಸಸಿ ಪಾಪ ಅದಕ್ಕೆ ಅದು ಮಣ್ಣು, ಅದು ಬ್ಯಾಗಲ್ಲಿರೋ ಮಣ್ಣು ಪಾಪ ಸಾಕಾಗ್ತಿಲ್ಲ. ಅದು ನೆಕ್ಸ್ಟ್ ಭೂಮಿಗೆ ಇಳಿತಾ ಇದೆ ಬೇರು. ಅಂಥವನ್ನೆಲ್ಲ ಬೇಗ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಅದು ಒಂದು ಸೇಫ್ ಜಾಗಕ್ಕೆ.
ಟ್ರಾನ್ಸ್ಫರ್ ಮಾಡ್ತೀನಿ. ಲೈಕ್ ಯಾರು ಕಿತ್ತಾಕ್ತಿರೋ ಜಾಗಕ್ಕೆ ಅಥವಾ ಅದನ್ನೇ ಬೆಳೆಸೋ ಉದ್ದೇಶ ಇರೋ ಜಾಗಕ್ಕೆ ಅಂತಲೇ ಟ್ರಾನ್ಸ್ಫರ್ ಮಾಡ್ತೀನಿ. ನಮ್ಮದೇ ಅಲ್ಲಿ ಇನ್ನೊಂದು ತೋಟ ಇದೆ. ಲೈಕ್ ಸದ್ಯಕ್ಕಲ್ಲಿ ನಮಗೊಂದು ಜಾಗ ಇದೆ, ಇನ್ನೊಂದು ಜಾಗನೂ ಇದೆ. ಸೊ ಜಾಗ ಇದೆ ನನಗೆ, ಗಿಡ ಮರ ಬೆಳ್ಸೋಕ್ಕೆ ಜಾಗ ಇದೆ. ಬಟ್ ಇದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಲಿ, ಸ್ವಲ್ಪ ಇನಿಷಿಯಲ್ ಡೇಸು ಸ್ವಲ್ಪ ಪೋಷಿಸಬೇಕಲ್ಲ ಅದಕ್ಕೆ. ಮರಿಗಳಲ್ವ, ಇನ್ನು ಚಿಕ್ಕ ಚಿಕ್ಕ ಮರಿಗಳು. ಇದು ನೋಡಿ, ಇಲ್ಲೊಂದು ಇದು ಬೀಜ, ಇದು ಪುಷ್ಪಕಮಲ ಇದೆ ಆ್ಯಕ್ಚುಲಿ. ಬೀಜ ಹಾಕಿ ಬೆಳೆಸಿರೋಂಥದ್ದು. ಸ್ವಲ್ಪ ಅದೇ ಮೇಂಟೆನೆನ್ಸ್ ಕಮ್ಮಿ ಇರಲಿ. ಸ್ವಲ್ಪ ಇಲ್ಲಿ ಇದಕ್ಕೆ ಈ ಭೂಮಿಗೆ ಹಾಕ್ಬೋದು, ಸ್ಟಾರ್ಟಿಂಗೇ ಭೂಮಿಗೆ ಹಾಕ್ಬಿಟ್ರೆ ಅವಕ್ಕೆ ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕು, ಕಂಟಿನ್ಯೂಸ್ ನೀರು ಬೇಕು. ಸೊ ಹಾಗಾಗಿ ಈ ಮಿನಿ ನರ್ಸರಿ ಉದ್ದೇಶ ಇದು. ನೋಡಿ, ದೊಡ್ಡ ಪತ್ರೆ ಇದು, ಯಾರಿಗೆ ಗೊತ್ತಿಲ್ಲ ದೊಡ್ಡ ಪತ್ರೆ, ಎಲ್ಲರಿಗೂ ಗೊತ್ತು. ಈ ಎಕ್ಸ್ಪ್ಲೋರ್ ಮಾಡ್ತಾ ನನಗೆ ಐಡಿಯಾಸ್ ಬರ್ತಾಯಿದೆ. ಲೈಕ್ ಈ ಮೆಡಿಸಿನಲ್ ಪ್ಲ್ಯಾಂಟ್ಸ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಾಕಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಲೈಕ್ ಜನರಿಗೆ ಹಂಚ್ಕೋಬೇಕು ಅಂತಲೂ ಇದೆ. ಇಲ್ಲಿ ದೊಡ್ಡ ಪತ್ರೆ ಗಿಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಲೈಕ್ ಇಲ್ಲೇ ಮೆಡಿಸಿನಲ್ ಹರ್ಬ್ ಅಂತ, ಲೈಕ್ ಮಕ್ಕಳಿಗೆ ಈ ಕೋಲ್ಡು ಕಾಫು ಲೈಕ್ ದಿನ ಒಂದೊಂದು 2 ಎಳೆ ಹಾಗೆ ಕಿತ್ಕೊಂಡು ತಿನ್ಬೋದು. ಅಥವಾ ಲೈಕ್ ಈ ಸುಮಾರು ಜನ ರೆಸಿಪೀಸ್, ಫುಡ್ ಅಡುಗೆ ರೆಸಿಪೀಸ್ ಎಲ್ಲ ಮಾಡ್ತಾರೆ. ಸೊ ಇದು ಯಾವ್ದು ಹೇಳಿ, ಇದು ಕಾಕಡ ಗಿಡ. ಇದು ವಾಟರ್ ಲಿಲ್ಲಿ. ಅದೇ ಅದು ಒಂದು 2 ಕಡ್ಡಿ ಥರ ಕಾಣ್ತಿತ್ತಲ್ಲ, ಅವು ಅಮ್ಮದಿರು ಇದೆ. ಇವು ಎಷ್ಟು ಗೆಡ್ಡೆ, ಈರುಳ್ಳಿ ಗೆಡ್ಡೆ ಥರ ಇರ್ತದೆ ಅದು ಎಷ್ಟೊಂದು. ಇದು ನೋಡಿ, ಇದೊಂದು ಸೋರೆಕಾಯಿ ಬಳ್ಳಿ. ಇದು ಹಾಕ್ಕೊಂಡು ಸುಮಾರು ಒಂದು ವರ್ಷ ಆಯಿತು. ಎಷ್ಟು ಅದು ಆ್ಯಕ್ಚುಲಿ ಅದು ಒಂದು ಆರೆಂಜ್ ಪ್ಲ್ಯಾಂಟ್. ಅದ್ರ ಸುತ್ತ ಹೆಂಗೆ ಎಷ್ಟು ಚೆನ್ನಾಗಿ ಹಪ್ಕೊಂಡಿದೆ ಅಂದರೆ, ಕಾಯು ಹಂಗೆ ಬಿಡ್ತಾಯಿದೆ. ಬಟ್ ಅದು ಕೀಳಷ್ಟರಲ್ಲಿ ಅಷ್ಟು ಫಾಸ್ಟಿಗೆ ಅದು 2 ದಿನ ಮರಿ ಇರ್ತದೆ. ಅದು ಇನ್ನೊಂದು 2 ದಿನ ಬಿಟ್ಟು ನೋಡೋಣ ಅಷ್ಟರಲ್ಲಿ ಅದು ಹಳೆ ಬಲ್ತೋಗಿ ಒಣಗೇ ಹೋಗಿರ್ತದೆ. ಹಾಗೆ ಸುಮಾರು ಹಾಗೆ ಇದು ನೋಡ್ತಾ ಇದ್ದೀನಿ. ಈಗ ಒಂದು ಫೋಟೋ ಶೂಟು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು ಒಂಥರ ಪ್ಲೇಸು. ಆಗಲೇ ಇದಕ್ಕೆ ಲೈಫ್ ಟೈಮ್ ಬರ್ತಾ ಇದೆ ಅನಿಸುತ್ತೆ, ಅದಕ್ಕೆಲ್ಲ ಹೋಗ್ತಾ ಇದೆ. ಅಲ್ಲೇ ಸುಮಾರು 1 ವರ್ಷ ಮೇಲೆ ಆಯಿತು. ಇದು ಬೀಜದಿಂದ ಹಾಕಿದೆ ಆ್ಯಕ್ಚುಲಿ. ಇದಕ್ಕೆ ಲೆಸ್ ಮೇಂಟೆನೆನ್ಸ್ ಆಗಲಿ ಅಂತ, ಲೈಕ್ ಸುಮ್ಮನೆ ಆರೆಂಜ್ ಗಿಡ ಇದೆಯಲ್ಲ ಆ ಮಧ್ಯೆ ಅದು ಬುಡದಲ್ಲಿ 2 ಬೀಜ ಹಾಕಿದ್ದಷ್ಟೇ. ಆಮೇಲೆ ಆಗಾಗ ಬಂದು ಸ್ವಲ್ಪ ನೀರು ಹಾಕ್ತಾ ಇದ್ದಷ್ಟೇ. ಅದಾಗೆ ಬೆಳ್ಕೊಂಡಿದೆ. ಇಲ್ಲಾಂದರೆ ಯಾರು ಚಪ್ರ ಎಲ್ಲ ಯಾರು ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ಇನ್ನು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಮಾಡಲಿ ಹಾರ್ವೆಸ್ಟ್. ಸೊ ಇಲ್ಲಿ ಬಂದರು, ಕಿತ್ತೇ ಬಿಟ್ರು ಆಗಲಿ. ಇಲ್ಲಿ ನೋಡಿ, 2 ಸೋರೆಕಾಯಿ ಸಿಕ್ಕಿದೆ. ಸೊ ಇಲ್ಲಿ ಇದು ಹೇಳಿದ್ನಲ್ಲ ಆಗಲೇ, ಕೆಲವು ಮಿಸ್ ಆಗಿರೋವು, ಕೀಳದೆ ಮಿಸ್ ಆಗಿರೋವು ಅದು ಒಣಗೋಗಿ ಬೀಜನ ಆಗಿಬಿಟ್ಟಿದೆ. ಸೊ ಈ ಬೀಜನ ಕಲೆಕ್ಷನ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಬೀಜನ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಅಪ್ಪ ಇದು ಒಡೆದೇ ಅಪ್ಪ, ಎಷ್ಟು ಹಾಡಿದೆ ಗೊತ್ತೇ, ಅದು ಒಣಗೋಗಿ ಅದು ಬೀಜ ಕೀಳೋಕ್ಕೆ ಆಗ್ತಾಯಿಲ್ಲ. ಅದು ಫುಲ್ಲು ಒಂಥರ ಒಳಗೆ ಎಷ್ಟು ಕಷ್ಟಪಟ್ಟು ಕಿತ್ತಿದ್ದಾಯಿತು. ಯಾವ್ಯಾವುದೋ ಆಯುಧಗಳನ್ನೆಲ್ಲ ಟ್ರೈ ಮಾಡಿ ಕೊನೆಗೆ ಬಡಿದು ಬೀಜನ ಸಂಗ್ರಹಿಸಿದೆ. ಒಂದು ಕಲರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆದರೆ ಇಷ್ಟೊಂದು ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಇನ್ನೂ ಒಂದು ಐಡಿಯಾ ಬರ್ತದೆ, ಈ ಸೀಡ್ ಎಲ್ಲ ಸೇಲ್ ಮಾಡ್ತಾರಲ್ಲ, ಅದು ಒಂದು ಬಿಸ್ನೆಸ್ ಮಾಡಿಬಿಡೋಣ ಅಂತ. ನೋಡೋಣ ಏನು ಮಾಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಇದು ನನ್ನ ಫೈನಲ್ ಬೀಜ ಕಲೆಕ್ಷನ್ನು. ನಾನು ಅಷ್ಟು ಮಾಡೋಷ್ಟಲ್ಲ, ಆಗಲೇ ನಮ್ಮಮ್ಮ ಇಲ್ಲಿ ಸಾರು ಮಾಡೇ ಬಿಟ್ಟರು. ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತಿದೆ, ಮಾಡೇ ಬಿಟ್ಟರು ಆಗಲೇ. ಸೊ ಇದು ಫೈನಲ್ ಸುರಿತಾ ಇದೆ. ಬಿಸಿ ಸೋರೆಕಾಯಿ ಸಾಂಬಾರು ರೆಡಿ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯ ಲೈಕ್ ಹೊರಗಡೆ ಲೈಕ್ ನೋಡಿ ಹಾಗೆ ಇಟ್ಸ್ ರೆಡಿ ಟು ಸರ್ವ್ ಅಂತಲೂ. ಸೊ ನೆಕ್ಸ್ಟ್ ನಾನಿಲ್ಲಿ ಸಂಜೆ ಆಯಿತು. ಇದು ಆ್ಯಕ್ಚುಲಿ ಭಾನುವಾರ. ಇದು ನಾನು ವೀಕ್ಡೇಸಲ್ಲಿ ನಾನು ಊರಿಗೆ ಹೋಗ್ಬಿಡ್ತೀನಿ. ಇಲ್ಲಿ ನಮ್ಮಮ್ಮ ಇಲ್ಲಿ ಚಿಕ್ಕದಾಗೆ ಇಲ್ಲೊಂದು ಹರವೆ ಸೊಪ್ಪು, ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದಾರೆ. ನಾನು ವೀಕ್ಡೇಸ್ ಅಂತೀನಿ ನೋಡಿ, ವೀಕೆಂಡ್ಸ್ ಊರಿಗೆ ಹೋಗ್ಬಿಡ್ತೀವಿ ನಾವು. ಶನಿವಾರ ಭಾನುವಾರ ನಾವು ಬೆಂಗಳೂರು ಇರೋದೇ ಇಲ್ಲ. ನಾವು ಹೋಗ್ಬಿಟ್ಟು ಇಲ್ಲಿ ಸಂಜೆ ಆಗ್ತಾ ಇದೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು, ಹರವೆ ಸೊಪ್ಪಿದು ಹಾರ್ವೆಸ್ಟ್ ಮಾಡಿಕೊಂಡು ಎಲ್ಲ ತೊಗೊಂಡು ಬರೋದು. ಇಲ್ಲೇ ಇದು ಒಂದು ಸೊಪ್ಪು ಇದೆ, ಇದು ಹಾಕ್ಕೊಂಬಿಟ್ರೆ ನೋಡಿ ಕಂಟಿನ್ಯೂಸ್ ಕುಯ್ದಷ್ಟು ಬರ್ತಾನೆ ಇರುತ್ತೆ ಅದು. ಹರವೆ ಸೊಪ್ಪಾಗಲಿ ಪಾಲಕ್ ಸೊಪ್ಪಾಗಲಿ. ಸೊ ಅಂಗಡಿಗೆ ಹೋಗಿ ತೊಗೊಳ್ಳೋ ಅವಶ್ಯಕತೆಯೇ ಇರಲ್ಲ.
ಇದು ನುಗ್ಗೆ ಸೊಪ್ಪು, ನುಗ್ಗೆ ಮರ ಇದ್ದರೆ ಒಂದು ನುಗ್ಗೆ ಮರ ಇದ್ದರೆ ಸಾಕು. ಸೊ ಇವು ಒಂದು ಸ್ಟಾರ್ ಫ್ರೂಟ್ ಸೀಸನ್ ಆಗಿದ್ದರಿಂದ ಸ್ವಲ್ಪ ಸ್ಟಾರ್ ಫ್ರೂಟ್ ಎಲ್ಲ ಕಿತ್ಕೊಂಡಿದ್ವಿ, ವಾಟರ್ ಆ್ಯಪಲ್ಲು. ಇವರು ನಮ್ಮ ಅದೇ ಗೊತ್ತಲ್ಲ ಹೇಳಿದ್ನಲ್ಲ, ನಮ್ಮ ರೇನ್ ಲಿಲ್ಲಿಯವರು ಮಳೆ ಬಂದರೆ ಸಾಕು ನಕ್ಕು ಬಿಡ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಲೈಕ್ ಇಲ್ಲ ಅಂದರೆ ಸರ್ವೈವ್ ಆಗೋದೇ ಕಷ್ಟ ಅವರು. ನೀರು ಹಾಕ್ತಾ ಇರಬೇಕು. ಇವರು ಅಲೋವೆರಾ ಮೆಡಿಸಿನಲ್ ಶ್ರಬ್ಸ್. ಇದಕ್ಕೊಂದು ಎಕ್ಸ್ಪ್ಲೋರ್ ಮಾಡಬೇಕು, ಮೆಡಿಸಿನಲ್ ಶ್ರಬ್ಸ್. ನಮ್ಮಲ್ಲೇ ಸುಮಾರು ಇವೆ, ಅದನ್ನೇ ಎಕ್ಸ್ಪ್ಲೋರ್ ಮಾಡಬೇಕು. ಹೊಸ್ದಾಗಿ ಏನೋ ಮಾರ್ಕೆ ತೊಗೊಂಬರೋಂಥದ್ದೇನಿಲ್ಲ. ಇವ್ರು ನಗ್ತಾ ಇದ್ದಾರೆ ನೋಡಿ, ವೈಟ್ ರೋಸ್. ಇದು ಬದನೆಕಾಯಿ ಗಿಡ, ಬದನೆಕಾಯಿ ಹೂವು ನೋಡಿದ್ದೀರಾ ಎಷ್ಟು ಚೆನ್ನಾಗಿದೆ, ಚೆಂದಿದೆಲ್ಲ. ಕೊನೆಯದಾಗಿ ನನಗೆ ವಿಡಿಯೋಗೆ ಸಹಕರಿಸಿದ ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲವರ್ಸ್ಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ನನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.